ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಲೈಫಲ್ಲಿ ಬೆಳೆದವನು. ಚಿಕ್ಕ ವಯಸ್ಸಿಗೆ ತಂದೆ ತಾಯಿನ ಕಳ್ಕೊಂಡವನು. ಸರಸ್ವತಿ ಒಲಿದ್ಲು, ಲಕ್ಷ್ಮೀದೇವಿ ಜೊತೆಯಲ್ಲಿ ಬಂದ್ಲು. 3 ವರ್ಷದಿಂದ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋಕೆ ಎಲ್ಲರೂ ಭಯ ಬಿದ್ದರೆ ನನಗೆ ಅವಕಾಶ ಬಂತು. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ, MLA ಆಗೋದು ಅಷ್ಟು ಸುಲಭ ಅಲ್ಲ, ನಿನ್ಗೇನು ತಮಾಷೆನ ಅದು ಇದು ಅಂದರು. ನಮ್ಮ ಅಜ್ಜಿನ ಹೋಗಿ ಕೇಳಿದೆ, MLA ಟಿಕೆಟ್ ಕೊಡ್ತಿದ್ದಾರೆ ಏನು ಮಾಡಲಿ ಅಂತ. ನಮ್ಮ ಅಜ್ಜಿ ಒಂದು ಮಾತು ಹೇಳಿದ್ರಿ, ಹಣೆ ಬರ ಟೆಸ್ಟ್ ಮಾಡ್ಕೋ, ಹೆಂಗಿದ್ರೆ ಹಂಗಾಗತ್ತೆ ಅಂತ. ಒಬ್ಬರು ಕೂಡ ಹೇಳಲಿಲ್ಲ ನಾನು ಗೆಲ್ತೀನಿ ಅಂತ. 23 ನಮ್ಮ ಅಜ್ಜಿ ಒಬ್ರು ಹೇಳಿದ್ರು, ನಾನು ಹೋದ್ರೆ ನನಗೆ ಎಲ್ಲರೂ 100 ಜನ ಕೇಳಿರ್ತೀನಿ, 100 ಜನ ನೀನು ಸೋತೋಗ್ತೀಯ ಅಂದರು. ಹೋದೆ, ನಾಮಿನೇಷನ್ ಹಾಕಿದೆ, ಗೆದ್ದು ಬಿಟ್ಟೆ. ಯಾರೋ ನನ್ನ ಫ್ರೆಂಡ್ಸ್ ಕೇಳಿದ್ರು, ನೀನು MLA ನಿಂತ್ಕೊಂಡೆ ಅಲ್ಲ, ಸೋತೋಗಿದ್ದೆ ಏನು ಮಾಡ್ತಿದ್ದೆ ಅಂತ. ಬೆಂಗಳೂರಿಗೆ ಬಂದಿರೋದೇ ಸೋಲಕ್ಕೆ. ನಾವು ಗೆಲ್ಲೋದೇನಿದ್ರು ಕಾಂಪ್ಲಿಮೆಂಟ್ರಿ ನಮ್ಮ ಲೈಫಲ್ಲಿ, ಇದನ್ನು ಮರ್ತೋಗ್ಬಾರ್ದು.